ಇನ್ನು ಬೆಂಗಳೂರಿನ ಇಬ್ಬರು ಮಕ್ಕಳಲ್ಲಿ HMPV ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಆರೋಗ್ಯ ಇಲಾಖೆ ಕೂಡ ಕೆಲವೊಂದಷ್ಟು ಬೇಸಿಕ್ ಗೈಡ್ಲೈನ್ಸ್ ಅನ್ನು ಬಿಡುಗಡೆ ಮಾಡಿದೆ. ಯಾಕಂದರೆ ಯಾವುದೇ ವೈರಸ್ ಬಂದಾಗಲೂ ಕೂಡ ನಾವು ಅದನ್ನು ನಿರ್ಲಕ್ಷ್ಯ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಕೆಲವೊಂದಷ್ಟು ಗೈಡ್ಲೈನ್ಸ್, ಬೇಸಿಕ್ ಗೈಡ್ಲೈನ್ಸ್ ಇದನ್ನೆಲ್ಲರೂ ಕೂಡ ನಾವು ಫಾಲೋ ಮಾಡಲೇಬೇಕು. ಆರೋಗ್ಯ ಇಲಾಖೆ ಕೂಡ ಇದನ್ನು ಬಿಡುಗಡೆ ಮಾಡಿದೆ. ವೈರಸ್ ಹರಡೋದನ್ನು ತಡೆಗಟ್ಟೋದಕ್ಕೆ ಇಲಾಖೆ ಪಾಸ್ ಮಾಡಿರುವಂಥ ಗೈಡ್ಲೈನ್ಸ್ ಇವು. ಫಾರ್ ಎಕ್ಸಾಂಪಲ್, ಈಗ ಟಿಶ್ಯೂ ಪೇಪರ್ ಅಥವಾ ಕರ್ಚೀಫು ಇದೆಲ್ಲಗಳನ್ನು ಏನು ಬಳಸ್ತೀವಲ್ಲ, ಶೀತ ಆದಾಗ, ಕೆಮ್ಮು ಬಂದಾಗ ಅದನ್ನು ಮತ್ತೆ ಮರುಬಳಕೆ ಮಾಡಿಬಿಡಿ, ಅದನ್ನು ಸೇಫಾಗಿ ಅದನ್ನು ಡಿಸ್ಕಾರ್ಡ್ ಮಾಡಿಬಿಡಿ, ಅದನ್ನು ತೆಗೆದಾಕ್ಬಿಡಿ ಅಂತೇಳಿ. ಅನಾರೋಗ್ಯ ಪೀಡಿತರ ಸಂಪರ್ಕದಿಂದ ಸ್ವಲ್ಪ ದೂರ ಇರೋದು ಒಳ್ಳೆಯದು. ಯಾವತ್ತೂ ಕೂಡ ಈ ಕಣ್ಣು, ಮೂಗು ಮತ್ತು ಬಾಯಿ ಪದೇ ಪದೇ ಮುಟ್ಕೊಳ್ಳೋದು ಈ ರೀತಿಯಾಗಿ ಮಾಡಬಾರ್ದು. ಸೀನುವಾಗ, ಕೆಮ್ಮುವಾಗ ಬಾಯಿ ಮತ್ತು ಮೂಗನ್ನು ಮುಚ್ಚುವಂಥದ್ದು, ಇದೆಲ್ಲ ಬೇಸಿಕ್ ಗೈಡ್ಲೈನ್ಸು. ಇದನ್ನೆಲ್ಲ ಈ ಹಿಂದಿನಿಂದಲೂ ಕೂಡ ಫಾಲೋ ಮಾಡ್ಕೊಂಡು ಬಂದಿರೋದು. ಇದನ್ನು ಫಾಲೋ ಮಾಡಲೇಬೇಕಾಗಿರುವಂಥ ಒಂದು ಬೇಸಿಕ್ ಗೈಡ್ಲೈನ್ಸ್. ಯಾವತ್ತೇ ನಿಮಗೆ ಜ್ವರ ಬರಲಿ, ಶೀತ ಬರಲಿ, ಕೆಮ್ಮು ಬರಲಿ, ಇಂಥದ್ದು ಯಾವುದೇ ವೈರಸ್ಗಳ ಬಾಧೆ ಇದ್ದರೂ ಕೂಡ ಆದಷ್ಟು ಯಾರು ಸೋಂಕಿತರಿರ್ತಾರೋ ಅವರು ಬೇರೆ ನಾರ್ಮಲ್ ಇರೋರಿಂದ ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿರೋದು ಒಳ್ಳೆಯದು. ಅದಕ್ಕೆ ಅಂತಲೇ ಐಸೋಲೇಷನ್ ಅದು ಇದು ಅಂಥೇಳಿ ಮುಂಚೆ ಸ್ಟಾರ್ಟ್ ಮಾಡಿದ್ದು. ತೀರಾ ರೂಮಲ್ಲಿ ಕೂಡ ಹಾಕ್ಕೊಂಡು ಎಲ್ಲರೂ ಕೂತ್ಕೊಳ್ಳಿ ಅನ್ನುವಂಥದ್ದು ಯಾರು ಹೇಳೋದಿಲ್ಲ. ಆದಷ್ಟು ಅಂಥ ಸೋಂಕಿತರ ಜೊತೆಗೆ ಸಂಪರ್ಕ ಇಡುವಂಥದ್ದು, ಸ್ವಲ್ಪ ದೂರದಿಂದ ಮಾತಾಡಿಸುವಂಥದ್ದಾಗಲಿ, ಅವ್ರ ಜೊತೆ ಹೆಚ್ಚು ಸಂಪರ್ಕ ಇಲ್ಲದೆ ಇರುವಂಥದ್ದಾಗಲಿ, ಇದು ಯಾವತ್ತಿದ್ರೂ ಒಳ್ಳೆಯದೇ. ಸೊ ಸಂಪೂರ್ಣ ಅವ್ರ ಗುಣಮುಖರಾದ ನಂತರ ಎಂದಿನಂತೆ ಲೈಫ್ನ ಲೀಡ್ ಮಾಡ್ಬೋದಾಗುತ್ತೆ. ಸೊ ಜೊತೆಗೆ ಅವರ ಬಟ್ಟೆಗಳು, ಈಗ ಟವೆಲ್ ಆಗಲಿ, ಆ ಬಟ್ಟೆಗಳನ್ನು ಏನು ಅವ್ರು ಯೂಸ್ ಮಾಡ್ತಾರೆ ಅದನ್ನು ಮತ್ತೆ ಇನ್ನೊಬ್ಬರು ಹಂಚ್ಕೊಳ್ಳೋದು, ಅದನ್ನು ಶೇರ್ ಮಾಡೋದು, ಅದು ಮಾಡಬಾರ್ದು. ಜೊತೆ ಕಣ್ಣು, ಮೂಗು, ಬಾಯಿ ಅದನ್ನು ಪದೇ ಪದೇ ಮುಟ್ಕೊಳ್ಳುವಂಥದ್ದು. ಯಾಕಂದರೆ ಕೈಯಲ್ಲಿ ಬೇರೆ ಏನೋ ಮುಟ್ಟಿರ್ತೀರಿ, ಅದನ್ನು ಮತ್ತೆ ಕಣ್ಣು ಮತ್ತು ಮೂಗು ಎಲ್ಲ ಬಾಯಿಗೆ ಮುಟ್ಕೊಂಡ್ರೆ ಸೋಂಕು ಒಳ ಪ್ರವೇಶ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಜೊತೆಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳಬಾರ್ದು. ಇದು ಗೈಡ್ಲೈನ್ಸ್ ಅಲ್ಲ, ಇದು ಒಬ್ಬ ಮನುಷ್ಯನಾದವನು ಫಾಲೋ ಮಾಡಲೇಬೇಕಾದಂಥ ಒಂದು ಗುಣ ಇದು. ಎಲ್ಲೆಲ್ಲಿ ಕಂಡಲ್ಲಿ ಉಗುಳ್ಕೊಂಡು ಓಡಾಡೋದು ಅದು ಯಾವತ್ತಿದ್ರೂ ತಪ್ಪೇ, ಅದನ್ನು ಮಾಡಲೇಬಾರ್ದು. ಇನ್ನು ಸೀನೋದು, ಕೆಮ್ಮೋದು ಅದನ್ನು ಮಾಡುವಾಗ ಬಾಯಿ ಮುಚ್ಚೋದು, ಹೆಂಗೆ ಬೇಕಂಗೆ ಕೆಮ್ಕೊಂಡು ಓಡಾಡೋದು ಅದೆಲ್ಲ ಮಾಡಬಾರ್ದು. ಸೊ ಬಾಯಿ ಮತ್ತು ಮೂಗು ಇದನ್ನು ಕರ್ಚೀಫು, ಟಿಶ್ಯೂ ಪೇಪರ್ನಿಂದ ಕವರ್ ಮಾಡ್ಕೊಳ್ಳಿ. ಆದಷ್ಟು ಸೀನುವಾಗ, ಕೆಮ್ಮುವಾಗ ಪದೇ ಪದೇ ಕೈಗಳನ್ನು ಸೋಪು, ಸ್ಯಾನಿಟೈಸರ್ನಿಂದ, ಅಂದರೆ ಪದೇ ಪದೇ ಅಂದರೆ ಹೋಗ್ತಾನೇ ಇರಿ, ತೊಳಿತಾನೇ ಇರಿ ಅಂತ ಹೇಳೋದಿಲ್ಲ. ಸಾಮಾನ್ಯವಾಗಿ ಎಲ್ಲೋ ಏನೋ ಒಂದು ಕೆಲಸ ಮಾಡಿದ್ರಿ ಅಥವಾ ಏನೋ ಒಂದು ಸ್ವಲ್ಪ ಹೊತ್ತಾಯಿತು ಅಂದಾಗ ಸ್ವಲ್ಪ ಸ್ಯಾನಿಟೈಸರ್ ಯೂಸ್ ಮಾಡೋದು ಅಥವಾ ಹ್ಯಾಂಡ್ ವಾಶ್ ಮಾಡುವಂಥದ್ದು ಅದು ಸೂಕ್ತ. ಜೊತೆಗೆ ಜನಸಂದಣಿ ಇರುವಂಥ ಸ್ಥಳಗಳಲ್ಲಿ ಹೆಚ್ಚಾಗಿ ಹೋಗದೇ ಇರುವಂಥದ್ದು ಆಲ್ಮೋಸ್ಟ್ ಯಾವಾಗಲೂ ಕೂಡ ಒಳ್ಳೆಯದೇ ಅದು. ಯಾಕಂದರೆ ಅಲ್ಲಿ ಯಾರು ಎಂಥ ಜನ ಇರ್ತಾರೋ, ಯಾರ್ಯಾರಿಗೆ ಏನೇನು ಸೋಂಕಿರುತ್ತೋ, ಸೊ ಹಾಗಾಗಿ ಆದಷ್ಟು ಅವಾಯ್ಡ್ ಮಾಡಿ. ತೀರಾ ಹೋಗಲೇಬೇಕಾದಂಥ ಕೆಲವೊಂದಷ್ಟು ಸಂದರ್ಭ ಇರುತ್ತೆ. ಅಂಥ ಟೈಮ್ನಲ್ಲಿ ಕೆಲವೊಂದಷ್ಟು ಪ್ರಿಕಾಷನ್ಸನ್ನು ತೊಗೊಂಡು ಓಡಾಡ್ಬೋದು. ಸೊ ವೈರಸ್ ಇತರರಿಗೆ ಹರಡದೇ ಇರೋ ರೀತಿಯಲ್ಲಿ ನೀವು ಕೂಡ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲೇಬೇಕು. ನಾವೇ ಎಷ್ಟೇ ಆರೋಗ್ಯ ಇಲಾಖೆ ಮಾಡುತ್ತೆ, ಅಧಿಕಾರಿಗಳು ಮಾಡ್ತಾರೆ ಅಂತ ಹೇಳಿದ್ರು ಕೂಡ ನಮ್ಮದು ಮೇನ್ ಜವಾಬ್ದಾರಿ ಇರೋದು, ನಮಗೇನಾದರೂ ಈ ಥರದ ಸೋಂಕು ಕಂಡು ಬಂದರೆ ತಕ್ಷಣಕ್ಕೆ ಹೋಗಬೇಕು, ಆಸ್ಪತ್ರೆಗೆ ಚಿಕಿತ್ಸೆ ಪಡಿಬೇಕು, ನಾವು ಗುಣಮುಖರಾಗಬೇಕು. ಜೊತೆಗೆ ನಾವು ಸಾಮಾನ್ಯವಾಗಿ ಬೇರೆಯವರು ಯಾರು ಇರ್ತಾರೆ ಅವ್ರ ಜೊತೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೋಬೇಕು. ಸೊ ನಮ್ಮ ಜವಾಬ್ದಾರಿ ಬಹಳ ಮುಖ್ಯ ಇದೆ. ಹೆಚ್ಚು ನೀರು ಕುಡೀರಿ, ಪೌಷ್ಟಿಕಾಂಶಯುಕ್ತ ಆಹಾರ ಸೇವನೆ ಮಾಡಿ. ಇದೆಲ್ಲವೂ ಕೂಡ ಒಂದಷ್ಟು ಬೇಸಿಕ್ ಗೈಡ್ಲೈನ್ಸ್. ಇದನ್ನೆಲ್ಲರೂ ಕೂಡ ಫಾಲೋ ಮಾಡಿದ್ರೆ ಒಳ್ಳೆಯದು. ಇದ್ರ ಜೊತೆಗೆ ಈಗ HMPV ಜಾಡು ಬೆನ್ನತ್ತಿದೆ ಈಗ ಆರೋಗ್ಯ ಇಲಾಖೆ. ಅಂದರೆ ಇವರೆಲ್ಲಾದರೂ ಟ್ರಾವೆಲ್ ಮಾಡಿದ್ರಾ, ಹಾಗೇನಾದರೂ ವೈರಸ್ ಬಂದಿದೆಯಾ, ಅದನ್ನು ಸಹಜ ಇದನ್ನೆಲ್ಲ ನೋಡಲೇಬೇಕಾಗುತ್ತೆ ಆರೋಗ್ಯ ಇಲಾಖೆ. ಸುಮ್ಮನೆ ಇಲ್ಲ ಬಿಡಿ, ಏನೂ ಇಲ್ಲ ಟ್ರಾವೆಲ್ ಹಿಸ್ಟ್ರಿ ಅಂತ ಸುಮ್ಮನೆ ಇರೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಮಗುವಿನ ಟ್ರಾವೆಲ್ ಹಿಸ್ಟ್ರಿಯನ್ನು ಪಡ್ಕೊಂಡಿದೆ ಆರೋಗ್ಯ ಇಲಾಖೆ. ಎಲ್ಲೆಲ್ಲಿ ಹೋಗಿದ್ರಿ, ಈ ಕಳೆದ ಒಂದು ವಾರದಲ್ಲೇ ನೀವು ಎಲ್ಲೆಲ್ಲಿ ಪ್ರವಾಸ ಮಾಡಿದ್ರಿ ಅಂತ, ಚೀನಾ ದೇಶಕ್ಕೆ ಪ್ರವಾಸ ಮಾಡಿದ್ದೀರಾ ಅನ್ನುವಂಥದ್ರ ಬಗ್ಗೆ ಕೂಡ ಪ್ರಶ್ನೆ ಕೇಳಿ ಉತ್ತರವನ್ನು ಪಡ್ಕೊಂಡಿದ್ದಾರೆ. ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ರ ಬಗ್ಗೆ ಆರೋಗ್ಯ ಇಲಾಖೆ ಕೂಡ ಸೂಚನೆಯನ್ನು ನೀಡಿದೆ. ಸೊ ಸದ್ಯಕ್ಕೆ ಈಗ ಯಾವುದೇ ರೀತಿ ಟ್ರಾವೆಲ್ ಹಿಸ್ಟ್ರಿ ಇಲ್ಲ ಮಗುಗೆ, ಆದರೂ HMPV ಬಂದಿದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ಚೀನಾ ದೇಶಕ್ಕೆ ಪ್ರಯಾಣಿಸಿಲ್ಲ ಮಗುವಿನ ಪೋಷಕರಾಗಲಿ ಅಥವಾ ಯಾರೂ ಆಗಲಿ, ಹೋಗಿ ಬಂದಿರೋರು ಯಾರು ಕೂಡ ಇಲ್ಲ. ಸೊ ಹಾಗಾಗಿ ಬಹುಶಃ ಇದು ಮುಂಚಿಂದ ಇರುವಂಥ ಒಂದು HMPV ಏನಿದೆಯಲ್ಲ ಅದೇ ರೀತಿಯ ಒಂದು ವೈರಸ್ಸ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಅಂದ್ಕೊಂಡಿದ್ದಾರೆ. ಯಾಕಂದರೆ ಆರೋಗ್ಯ ಇಲಾಖೆ ಅದೇ ಒಂದು ವಿಚಾರದ ಮೇಲೆ ಮುಂದುವರಿತಾ ಇದೆ. ಸ್ವತಃ ಸಚಿವರು ಕೂಡ ಆ ವಿಷಯವನ್ನು ಹೇಳಿದರು. ಇದು ಬೇರೆ ಚೀನಾದಲ್ಲಿ ಕಂಡುಬಂದಿರುವಂಥ HMPV ಅಲ್ಲ, ಇದು ಆಲ್ರೆಡಿ ಇರುವಂಥ ಒಂದು HMPV ಅಷ್ಟೇ, ಹೆಚ್ಚು ತಲೆಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಸದ್ಯಕ್ಕೆ ಹೇಳಿದ್ದಾರೆ.